ನಾನು ಇವತ್ತು ಮಹಾರಾಷ್ಟ್ರದಲ್ಲಿ ಹರಿಶ್ಚಂದ್ರ ಫೋರ್ಟ್ ಹೋಗ್ತಾ ಇದ್ದೀನಿ. ಅಲ್ಲಿ ಕೇದಾರನಾಥ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿಗೆ ಟ್ರಕ್ ಮಾಡ್ತಾ ಇರೋದು ನಾನು ಇವತ್ತು. ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿರೋ ವ್ಯೂ ಇದು. ಫುಲ್ಲು ಮಂಜಲೆಲ್ಲ ಮುಚ್ಚೋಗೈತೆ, ಏನೂ ಕಾಣಿಸ್ತಾ ಇಲ್ಲ. ಈ ಸೈಡಲ್ಲಿ ರೈಟ್ ಸೈಡ್ ಐತಲ್ಲ, ಈ ಸೈಡಲ್ಲಿ ನಮ್ಮ ವ್ಯೂ ಪಾಯಿಂಟ್ ಐತೆ, ಬಟ್ ನಮಗೇನು ಕಾಣಿಸ್ತಾ ಇಲ್ಲ. ಎಲ್ಲ ತುಂಬ ಜನ ನೋಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ವ್ಯೂ ಪಾಯಿಂಟ್. ನಾವೀಗ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ ಬಂದಿದ್ದೀರಿ. ಈ ಪಚನಿ ವಿಲೇಜ್ ಅಂತ ಈ ಊರ ಹೆಸರು. ಇಲ್ಲಿಗೆ ಬಂದು ನಾವೆಲ್ಲ ಟಿಫನ್ ಎಲ್ಲ ಮಾಡ್ಕೊಂಡಿದ್ದೀರಿ. ಮಳೆ ಬೇರೆ ಬೀಳ್ತಾ ಐತೆ. ನೀವು ಯಾರಾದರೂ ಓನ್ ವೆಹಿಕಲಲ್ಲಿ ಬಂದರೆ ಗಾಡಿ ಪಾರ್ಕಿಂಗೆಲ್ಲ ಇಲ್ಲೇ ಮಾಡಬೇಕು. 100 ರೂಪೀಸ್ ತೊಗೊಳ್ತಾರೆ. ಇಲ್ಲೇ ಲಾಸ್ಟು, ಮೇಲೆ ಹೋಗೋಕ್ಕಾಗಲ್ಲ. ಮಳೆ ಜೋರಾಗಿ ಬೀಳ್ತಾಯಿತ್ತು, ಅದಕ್ಕೆ ನಾವೆಲ್ಲ ರೈನ್ ಕೋಟ್ ಹಾಕೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀರಿ. ಫುಲ್ಲು ಕಾಡು. ನಮ್ಮ ಫ್ರೆಂಡ್ಸ್ಗೆ ಇವತ್ತು ತುಂಬ ಕಷ್ಟ ಇತ್ತು ಟ್ರೆಕ್ಕಿಂಗು, ಯಾಕಂದರೆ 4 ಡೇಸಿಂದ ಫುಲ್ ಟ್ರೆಕ್ಕಿಂಗೇ ಮಾಡ್ತಾಯಿದ್ದೀರಿ. ಅದಕ್ಕೆ ಇದು ಸ್ವಲ್ಪ ಅಪ್ ಐತೆ, ಎಲ್ಲರಿಗೆಲ್ಲ ಕಾಲು ನೋವು ಬಂದಿದೆ, ಆದರೂ ಬರ್ತಾಯಿದ್ದೀರಿ. ಏನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ ಅಂತೇಳ್ಬಿಟ್ಟು. ಲೇಡೀಸ್ ನೋಡಿ ತುಂಬ ಕಷ್ಟಪಡ್ಕೊಂಡು ಬರ್ತಾಯಿದ್ದಾರೆ. ರೋಡ್ ಬೇರೆ ಸರಿ ಇಲ್ಲ, ಎಲ್ಲ ಇದೇ ಥರ ಇರೋದು, ಫುಲ್ಲು ಕಲ್ಲು. ಇನ್ನೂ ಮುಂದೆ ಬನ್ನಿ ತೋರಿಸ್ತೀನಿ. ಫುಲ್ಲು ಕಲ್ಲಿದ್ದಾವೆ ನೋಡಿ, ಇದೆಲ್ಲ ಫುಲ್ಲೆಲ್ಲ ಕಲ್ಲೇ ಇದ್ದಾವೆ. ಮಳೆ ಬೇರೆ ಬೀಳ್ತೈತೆ, ಸ್ಲಿಪ್ಪು ತುಂಬ ಆಗುತ್ತೆ. ನೋಡ್ಕೊಂಡು ನಡಿಬೇಕು, ನಿಧಾನವಾಗಿ ನಡಿಬೇಕು, ಇಲ್ಲಾಂದರೆ ಕೆಳಗಡೆ ಬೀಳ್ತೀರಿ ನಾವು. ಈ ಟ್ರೆಕ್ಕಿಂಗ್ ಇರೋದು 6 ಕಿಲೋಮೀಟ್ರ್, ನಾವು 2 ಕಿಲೋಮೀಟ್ರ್ ಬಂದಿದ್ದೀರಿ ಅಷ್ಟೇ. ಫುಲ್ಲು ರೋಡೆಲ್ಲ ಹಿಂಗೆ ಐತಂತೆ, ನಮಗೂ ಗೊತ್ತಿಲ್ಲ. ಮುಂದೆ ತೋರಿಸ್ತೀನಿ ಬನ್ನಿ, ಹಂಗೆ ಇದ್ರೆ ನಿಮಗೂ ತೋರಿಸ್ತೀನಿ ನಾನು. ಇದು ಹೈಟ್ ಇರೋದು 4671 ಅಡಿ ಹೈಟ್ ಐತಂತೆ. ನಾವು ಮೇಲೆ ಟಾಪ್ಗೆ ಹೋಗ್ಬೇಕಾದ್ರೆ ವ್ಯೂ ಪಾಯಿಂಟ್ ಹೆಂಗಿರುತ್ತೋ ನಮಗೂ ಗೊತ್ತಿಲ್ಲ. ಮಳೆ ಬೀಳಿಲ್ಲ ಅಂದರೆ ಓಕೆ, ಇಲ್ಲ ಮಂಜಿಲ್ದಿಲ್ಲ ಅಂದರೆ ಓಕೆ. ಫುಲ್ಲು ಟಾಪ್ ಹೋಗ್ತಾಯಿದ್ದೀರಿ ನಾವೀಗ. ಇನ್ನೂ ರೋಡ್ ಅದೇ ಥರ ಐತೆ ನೋಡಿ, ಫುಲ್ ಎಲ್ಲ ಅದೇ ಥರ ಇರೋದು. ಅದೇ ಥರ ನಾವು ಹೋಗ್ಬೇಕು ಈ ರೋಡಲ್ಲೆಲ್ಲ. ನಾವು ಹೋಗ್ಬೇಕಾದ್ರೆ ಸಿಕ್ಕಿದ್ದು ಬೆಟ್ಟ ನೋಡಿ, ಇದೇ ಥರ ಬೆಟ್ಟ. ನೀರು ಬರ್ತೈತೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಮೀಸಾರು ಮೇಲಿಂದ ಕೆಳಗಡೆ ಬೀಳ್ತೀರಿ. ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ, ತುಂಬ ಜನ ಹೋಗ್ತಾಯಿದ್ದಾರೆ. ತುಂಬ ಸ್ಲೋ ಆಗೈತೆ ನೋಡಿ, ಇದೇ ಥರ ನೀರು ಬೀಳ್ತಾ ಇರುತ್ತೆ. ಗ್ರಿಲ್ ಹಾಕಿದ್ದಾರೆ, ಗ್ರಿಲ್ ಇಟ್ಕೊಂಡು ಹೋಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ಕಷ್ಟ ಆಗುತ್ತೆ, ಸ್ಲಿಪ್ ಆಗುತ್ತೆ ಕಾಲು, ಯಾಕಂದರೆ ನೀರು ಬೀಳ್ತಾ ಇರುತ್ತೆ. ಪಾಚಿ ಎಲ್ಲ ತುಂಬ ಐತೆ, ಅದಕ್ಕೆ ಕೆಳಗಡೆ ಬೀಳುತ್ತೆ ನೋಡಿ. ಮೆಟ್ಲಿಲ್ಲ, ಸುಮ್ಮನೆ ಕೊರೆದಿದ್ದಾರೆ ಅಲ್ಲೆಲ್ಲೇ ನೋಡಿ, ಇದೇ ಥರ ಬರ್ತೈತೆ. ಇಲ್ಲಿ ನೋಡಿ, ಮೇಲೆ ಹತ್ಬೇಕಾದ್ರೆ ಅವರು ಕೆಳಗಡೆ ಸ್ಲಿಪ್ ಆದರು. ಏನು ಕೆಳಗಡೆ ಫುಲ್ ಬಿದ್ದಿಲ್ಲ, ಕೆಳಗಡೆ ಅಲ್ಲೇ ಹಂಗೆ ಇಟ್ಕೊಂಡು ಗ್ರಿಲ್ ಇಟ್ಕೊಂಡಿದ್ರು. ಮೇಲೆ ನೋಡಿ, ಅಷ್ಟು ಮೇಲೆ ಹತ್ತಿದ್ದೀರಿ. ಆಪಂದವರಿಂದ ಇಷ್ಟೇ ಹತ್ತಿರೋದು, ಇನ್ನೂ ಮುಂದಕ್ಕೆ ಹತ್ತಬೇಕು. ಹೋಗ್ಬೇಕಾದ್ರೆ ಸಿಕ್ಕಿದ್ದು ಈ ಹೂವು. ಏನು ಹೂವು ನಮಗೂ ಗೊತ್ತಿಲ್ಲ, ಕಲ್ಲು ಬಂಡೆ ಒಳಗಡೆ ಬರ್ತಾಯಿತ್ತು. ಸರಿ ಆಯಿತು ಅಂತ ನಾವೊಂದು ವೀಡಿಯೋ ತೊಗೊಂಡ್ರಿ, ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು. ನೋಡಿ, ಹೋಗ್ಬೇಕಾದ್ರೆ ನಾವು ಚಿಕ್ಕ ಚಿಕ್ಕ ಫಾಲ್ಸೆಲ್ಲ ಸಿಗ್ತವೆ, ನೋಡ್ಕೊಂಡು ಹೋಗ್ಬೋದು ನೋಡಿ. ಇದೇ ಥರ ಇರ್ತದೆ, ಅಲ್ಲೆಲ್ಲ ಇನ್ನೂ ತುಂಬ ಇದ್ದಾವೆ ಫಾಲ್ಸು, ರೋಡಲ್ಲಿ ಕಾಣಿಸುತ್ತೆ. ಬಟ್ ಇದು ಹತ್ತಿರದಿಂದ ಕಾಣಿಸೈತೆ ನಮಗೆ. ಇದಾದಮೇಲೆ ಹಂಗೆ ಒಂದು ಟೀ ಕುಡ್ಕೊಂಡು ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಈಗ ಡೌನ್ಗೆ ಇಳಿಬೇಕು, ಕಲ್ಲೇನಿಲ್ಲ, ನಾರ್ಮಲ್ ಮಣ್ಣೈತೆ, ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಡೌನ್ಗೆ ಇಳಿತಾಯಿದೆ, ಅಂದರೆ ಮಳೆ ಬೀಳ್ತೈತೆ, ಜಾರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ, ನಾವು ಯಾವ ಥರ ಹೋಗಬೇಕು, ಏನು ಹೋಗಬೇಕು ಅಂತೇಳ್ಬಿಟ್ಟು. ನೋಡಿ, ಇದು ತೋರಿಸ್ತೀನಿ ನೋಡಿ, ಈ ಥರ ಹಾಕಿದ್ದಾರೆ. 4 ಕಿಲೋಮೀಟ್ರ್ ನಾವು ಟ್ರೆಕ್ ಮಾಡಿದ್ದೀರಿ. ಏನೂ ಕಾಣಿಸ್ತಾನೆ ಇಲ್ಲ, ಫುಲ್ಲೆಲ್ಲ ಮಂಜು, ಏನು ಕಾಣಿಸ್ತಾ ಇಲ್ಲ. ಫುಲ್ಲೆಲ್ಲ ಹಿಂಗೆ ತುಂಬ ಹೋಗೈತೆ. ನಮಗೆ ಕಾಣಿಸಿ ಈ ಥರ ಹೂವು ಫುಲ್ ನೀಲಿ ಕಲರ್ ಐತೆ. ಏನು ಹೂವು ನಮ್ಗೆ ಗೊತ್ತಿಲ್ಲ, ಇದೆಲ್ಲ ಫುಲ್ ಅದೇ ಥರ ಹೂವು ಐತೆ ನೋಡಿ. ಈಗ ದೇವಸ್ಥಾನ ಅಂತ ರೀಚ್ ಆಗಿದ್ದೀವಿ ನಾವು, ಏನು ಕಾಣಿಸ್ತಾ ಇಲ್ಲ, ಫುಲ್ಲು ಮಂಜು ಎಲ್ಲ ತುಂಬ ಹೋಗೈತೆ. ಬನ್ನಿ ದೇವಸ್ಥಾನ ತೋರಿಸಿ ಒಳಗಡೆಗೆ ನೋಡಿ. ಇದೇ ದೇವಸ್ಥಾನ ನೋಡಿ. ಇದೇ ಥರ ಎಲ್ಲ ಕಡೆ ಫುಲ್ಲು ಮಳೆ ಬೀಳ್ತಾನೆ ಇರುತ್ತೆ, ಮಳೆ. ನಾವು ವೀಕೆಂಡಲ್ಲಿ ಬಂದಿದ್ದೀರಿ, ತುಂಬ ಜನ ಬಂದಿದ್ದಾರೆ. ಫೋಟೋ ತೆಗೆಯೋಕ್ಕೂ ದೇವಸ್ಥಾನ ಒಳಗಡೆ ಹೋಗೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಇಷ್ಟೊಂದು ಜನ ಬಂದಿದ್ದಾರೆ. ಎಲ್ಲ ಕಡೆ ಇದೇ ಥರ ಗಣೇಶ ಕೂಡಿಸಿರ್ತಾರೆ, ಅದು ಫುಲ್ ಆರೆಂಜ್ ಕಲರ್ ಇರುತ್ತೆ. ಈ ಕಡೆ ಎಲ್ಲ ಕಡೆ ಬರೀ ಆರೆಂಜ್ ಕಲರೇ ಹೊಡೆದಿರ್ತಾರೆ ಗಣೇಶನ ದೇವಸ್ಥಾನ. ಏನೋ ನಮಗೂ ಗೊತ್ತಿಲ್ಲ ನೋಡಿ. ಇದು ಒಳಗಡೆ ಹೋಗ್ಬೋದು, ದೇವಸ್ಥಾನ ಒಳಗಡೆ. ಇನ್ನೂ ಒಳಗಡೆ ಹೋಗಬೇಕು, ಬಟ್ ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ನೀರು ತುಂಬ ಕೆಳಗಡೆ ನೀರುತ್ತೆ. ಒಳಗಡೆಯಿಂದ ಫುಲ್ಲು ನೀರೈತೆ, ಒಳಗಡೆ ಹೋಗೋಕ್ಕಾಗಲ್ಲ. ಅಲ್ಲೇ ಹೋಗಿ ದೇವಸ್ಥಾನ ಮುಟ್ಕೊಂಬರ್ಬೋದು ಅಷ್ಟೇ. ತೋರಿಸ್ತೀನಿ ನಿಮಗೆ. 4 ಕಡೆ ಐತಿ ಒಳಗಡೆ ನೀರು, ಒಳಗಡೆ ಹೋಗೋಕ್ಕಾಗಲ್ಲ ನೋಡಿ. ಅದೇ ನೋಡಿ ದೇವರು, ಎಲ್ಲ ಕಡೆ ಶಿವನ ಲಿಂಗ ಇಟ್ಟಿರ್ತಾರೆ ಇಲ್ಲಿ. ಬನ್ನಿ, ಇನ್ನೂ ತುಂಬ ತೋರಿಸಿ ಮಾಡಿ. ಅದೇ ಥರ ಗುಹೆಗಳಿದ್ದಾವೆ ನೋಡಿ. ಅಲ್ಲೊಂದು ಗುಹೆ ಐತೆ ನೋಡಿ, ಇಲ್ಲೊಂದು ಗುಹೆ ನೋಡಿ, ಈ ಕಡೆಗೊಂದು. ಎಲ್ಲ ಕಡೆ ಒಳಗಡೆ ನೀರಿದ್ದಾವೆ. ದೇವರು ಎಲ್ಲೆಲ್ಲ ಐತೋ ಅಲ್ಲೆಲ್ಲ ನೀರಿದ್ದಾವೆ. ಇಲ್ಲಿ ನೋಡಿ, ಒಳಗಡೆ ಒಂದು ಗುಹೆ ಐತೆ, ಇದು ಕೆಳಗಡೆ ಮೆಟ್ಲಿದ್ದಾವೆ. ಬಟ್ ಎಲ್ಲಿಗೆ ಹೋಗುತ್ತಂದ್ರೆ ಮೆಟ್ಲು ನಮಗೆ ಗೊತ್ತಿಲ್ಲ. ನೀರು ನೋಡಿ ಫುಲ್ಲು ವೈಟಾಗಿದ್ದಾವೆ, ಒಳಗಡೆ ಏನೇ ಇದ್ರೂ ಕಾಣಿಸುತ್ತೆ ಮೇಲಕ್ಕೆ.
ಇದೇ ನೋಡಿ ಕೇದಾರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಈಶ್ವರನ ಲಿಂಗ ಐತೆ ನೋಡಿ, ನಂದಿ ಒಂದೈತೆ. ಈ ದೇವಸ್ಥಾನ ಸುತ್ತೂರು ಇದೇ ಥರ ನೋಡಿ, ಇದೇ ಥರ ಗುಹೆಗಿದ್ದಾವೆ. ಅದು ಏನು ಒಳಗಡೆ ಏನೈತೆ ನಮಗೂ ಗೊತ್ತಿಲ್ಲ. ನೀರು ಮಾತ್ರ ತೆಳ್ಳಕ್ಕಿದ್ದಾವೆ, ಫುಲ್ಲು ವೈಟಾಗಿದ್ದಾವೆ ನೀರು ಮಾತ್ರ. ನೋಡಿ ಇಲ್ಲಿ ಒಂದು ಗುಹೆ ಐತೆ. ಇದೇ ನೋಡಿ ಟಾಪ್ ವ್ಯೂ ತೋರಿಸ್ತೀನಿ ನೀವು ನಿಮಗೆ. ನೋಡಿ ಇದೇ ದೇವಸ್ಥಾನ. ಈ ದೇವಸ್ಥಾನ ಪಕ್ಕದಲ್ಲೇ ಕೇದಾರೇಶ್ವರ ಕೇವ್ಸ್ ಇದೆ ನೋಡಿ. ಇದೇ ಕೇವ್ಸ್, ಇದಕ್ಕೆ ಹಿಸ್ಟ್ರಿ ಐತೆ. 4 ಕಂಬ ಇದ್ದಾವೆ, 3 ಕಂಬ ಬಿದ್ದೋಗೈತೆ. ಇನ್ನೊಂದು ಕಂಬ ಬಿದ್ದೋದ್ರೆ ಕಲಿಯುಗ ನಾಶ ಆಗುತ್ತೆ ಅಂತ ಹೇಳ್ತಾರೆ. ನಿಜನೇನೋ ನಮಗೂ ಗೊತ್ತಿಲ್ಲ. ನೋಡಿ ಇದೇ ದೇವಸ್ಥಾನ, ಅದು ಫುಲ್ಲು ಜನ ತುಂಬೋಗಿದ್ದಾರೆ, ನೀರುಗಳು ನಡ್ಕೊಂಡು ಹೋಗಿದ್ದಾರೆ. ನೋಡಿ ಇದೇ ದೇವಸ್ಥಾನ ಫುಲ್ ತೋರಿಸಿ ನೋಡಿ ಈಗ.